ಸಿ ವೆಂಕಟರಮಣಪ್ಪ ಅಂತ ಸಮತಾ ಸೈನಿಕಗಳ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ. ಏನು ಈ ದಿನ ಪ್ರೆಸ್ಟೀಜ್ ಗ್ರೂಪ್ನ ಮಾಲೀಕರು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ಹಾಗೂ ಅಲ್ಲಿನ KR ಪುರಂ ಪೂರ್ವ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ರಾಜು ಅವರ ವಿರುದ್ಧ ಇವತ್ತು RC ಅವರಿಗೆ ಪ್ರತಿಭಟನೆ ಮೂಲಕ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಉದ್ದೇಶ ಒಂದೇ, ಅಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಗ್ರೂಪ್ ಅವರು ದೊಡ್ಡಬನಹಳ್ಳಿ ಗ್ರಾಮದ ಸರ್ಕಾರಿ ಜಾಗವನ್ನು ಸುಮಾರು 2.5 ಎಕರೆ ಕಬಳಿಕೆ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಆ ಕನ್ಸ್ಟ್ರಕ್ಷನನ್ನು ನಿಲ್ಲಿಸಬೇಕು, ಆ ಪ್ರೆಸ್ಟೀಜ್ ಗ್ರೂಪ್ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ತಹಸೀಲ್ದಾರ್ ಮತ್ತು DC ಅವ್ರ ಮೇಲೆ ಅವ್ರನ್ನ ಡಿಬಾರ್ ಮಾಡಬೇಕು ಮತ್ತು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್ಕಾರಿ ಜಾಗವನ್ನು ಉಳಿಸಬೇಕಾಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ ಬಲಾಢ್ಯರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಅಧಿಕಾರಿಗಳ ಅವಶ್ಯಕತೆ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಭಾವಿಸಿ ಈ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ನಾವು RC ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಕೇವಲ 1 ವಾರದಲ್ಲಿ ಅದನ್ನು ತನಿಖೆ ಮಾಡಿ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಇಲ್ಲಿನ ಫ್ರೀಡಮ್ ಪಾರ್ಕಲ್ಲಿ ಬೃಹದಾಕಾರವಾದಂಥ ಒಂದು ಪ್ರತಿಭಟನೆ ಮಾಡಿ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಒಂದು ಕರೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರು ಮಾಡ್ತಾರೆ ಅನ್ನೋ ಮನೋಭಾವ ನಮಗಿದೆ. ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ ಸರ್. ಮನವಿ ತಗೊಂಡಿದ್ದೀನಿ, ಕೊಟ್ಟಿರೋಂಥ ಮನವಿ ಅದನ್ನೇ ಹೇಳಿದೆ. ಅದಕ್ಕೆ ಮನವಿಯನ್ನು ತಗೊಂಡಿದ್ದೀನಿ. ನನ್ನ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರ್ತೀನಿ. ದಿವಸ ಸಾಲ್ವ್ ಆಗ್ಬೋದು ಸರ್. ಇದೊಂದು ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರ್ತೀನಿ. ನಾನು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತಮ್ಮ ಮನವಿಯಲ್ಲಿರೋ ಅಂಶಗಳನ್ನು ಬಗ್ಗೆ ಎಲ್ಲ ಏನು 4 ಪಾಯಿಂಟ್ಗಳನ್ನೇನು ಹಾಕಿ ಹೇಳಿದಿರಲ್ವ, ಇದೆಲ್ಲ ನಮ್ಮ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರ್ತೀನಿ. ಈ ಒಂದು ಪ್ರಕರಣನ ಸಂಬಂಧಪಟ್ಟಾಗೆ FIR ಮಾಡಲಿಕ್ಕೂ ಕೂಡ ಪೊಲೀಸ್ ಇನ್ವೈಟ್ ಆಗಿತ್ತು ಮತ್ತು ಪ್ರೆಸ್ಟೀಜ್ ಕಂಪ್ನಿಯವರು ಕರೆದುಬಿಟ್ಟು ಆ ಒಂದು ವ್ಯಕ್ತಿನ ದುಡ್ಡು ಕೊಡ್ತೀನಿ ಇಲ್ಲ ಕೊಲೆ ಬೆದರಿಕೆ ಹಾಕ್ತೀನಿ ಅಂತ ಹೇಳಿರುವಂಥದ್ದು. ಅದಕ್ಕೆ ಏನಾದ್ರು ಅಧಿಕಾರಿಗಳು ಸಾಥ್ ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆನೂ ಒಂಚೂರು ಅದ್ರ ಬಗ್ಗೆನೂ ಸ್ವಲ್ಪ ಸರ್ 13ರಲ್ಲಿ RC ಸಾಹೇಬ್ರೆ ಆರ್ಡರ್ ಮಾಡಿ ಕಳಿಸಿ ತಹಸೀಲ್ದಾರ್ ನೈಟ್ ಹೋಗಿ ಹೊಡ್ಸಾಕಿದ್ದಾರೆ. ಇದ್ರ ಬಗ್ಗೆ ಸರ್ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ಎಲ್ಲರೂ ಕೊಡ ನಡಿನೂ ಹಾಕ್ಕೊಂಡ್ರೆ ಅದಕ್ಕೆ PDO ಅವರಿಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು EO ಇಂದ ಹಿಡಿದು ಅವ್ರ ಮೇಲೆ ಕಾನೂನು ಕ್ರಮ ತಗೋತಾರೆ.